ಬಂಧುಗಳೇ ನಮಸ್ಕಾರ. ಚಂಬರಂ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ RSSನ ವಿಚಾರ ತಾರಕಕ್ಕೇರಿದೆ. ಕರ್ನಾಟಕದಲ್ಲಿ ಶುರುವಾದಂಥ ಈ ಬಿರುಗಾಳಿ, ಅದು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರಿಂದ ಶುರುವಾದಂಥ ಈ ಬಿರುಗಾಳಿ ದೇಶದಾದ್ಯಂತ ಮತ್ತು ವಿಶ್ವದಾದ್ಯಂತ ವ್ಯಾಪಿಸ್ತಾ ಇದೆ. ಏನೇ ಇರಲಿ, ಅವರು ನಾವು ನೋಂದಣಿ ಮಾಡಿಸಲ್ಲ ಅಂತ ಹೇಳ್ಬೋದು, ನೋಂದಣಿ ಮಾಡಿಸೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆಲ್ಲ ತಮ್ಮ ಕಾನೂನಿನ ಜ್ಞಾನವನ್ನ ತೋರಿಸ್ತಾ ಇದ್ದಾರೆ. ಈಗ ಯಾವುದೇ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಸಂಘ ಆಗಿರ್ಬೋದು, ನೋಂದಣಿ ಮಾಡಿಸಬೇಕಾದಂಥ ಅಗತ್ಯ ಇಲ್ಲ ಅನ್ನೋದನ್ನ RSSನ ತಜ್ಞರುಗಳು ಮಾತಾಡ್ತಾ ಇದ್ದಾರೆ. ಅದೇ ಪ್ರಮಾಣದಲ್ಲಿ ಬಹುಜನ ತಜ್ಞರುಗಳು ಮಾತಾಡಬೇಕು. ಯಾಕೆ ಒಂದು ಸಾಂವಿಧಾನಿಕ ಸಂಸ್ಥೆ ನೋಂದಣಿ ಆಗಬೇಕು, ಯಾಕೆ ಒಂದು ಸಾಂವಿಧಾನಿಕವಾದಂಥ ಸಂಸ್ಥೆ ತನ್ನ ಲೆಕ್ಕಪತ್ರಗಳನ್ನ ಜನಗಳಿಗೆ ಕೊಡಬೇಕು, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ಆರ್ಥಿಕ ಮೂಲಗಳನ್ನ ಯಾಕೆ ಸ್ಪಷ್ಟಪಡಿಸಬೇಕು ಅನ್ನೋದು ನಾವು ಮಾತಾಡಬೇಕು. ಈಗ ಅದನ್ನು ನಾನು ಕೇಳ್ತಿರೋದು, ಒಕ್ಕೊರಲಿನ ಧ್ವನಿ ಆಗ್ಬೇಕು. ಇದು ಕೇವಲ ಒಬ್ಬ ವ್ಯಕ್ತಿಯ ಧ್ವನಿ ಆಗ್ಬಾರ್ದು. ಒಬ್ಬ ವ್ಯಕ್ತಿಯ ಧ್ವನಿ ಆದಾಗ ಅನೇಕರು ಏನ್ ಮಾಡ್ತಾರೆ, ಅದನ್ನ ಹತ್ತಿಕ್ತಾರೆ. ನಾನು ಯಾಕೆ ಪದೇ ಪದೇ ನನ್ನ ವಿಡಿಯೋಗಳಲ್ಲಿ ಇದನ್ನು ಎಚ್ಚರಿಸ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದ ಶೂದ್ರರು, ಮಹಿಳೆಯರು ಮತ್ತು ದಲಿತರು ಇದನ್ನ ಅರ್ಥ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕ್ಲಿಷ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಾವು ಮೌನವಾಗಿರೋದು ತಪ್ಪಾಗುತ್ತೆ. ಮತ್ತು ಅಷ್ಟೇ ತರದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ಗಳಿಸ್ಕೊಳ್ದೇನೆ, ಸಾಂವಿಧಾನಿಕ ಜ್ಞಾನವನ್ನ, ಕಾನೂನಿನ ತಿಳುವಳಿಕೆಯನ್ನ ಗಳಿಸ್ಕೊಳ್ದೇನೆ ಸುಮ್ಮನೆ ಒಂದು ಭಾವನಾತ್ಮಕವಾಗಿ ಮಾತನಾಡುವುದು ಕೂಡ ತಪ್ಪಾಗುತ್ತೆ. ನಾವಿಲ್ಲಿ ಭಾವನಾತ್ಮಕವಾಗಿ ಕಿರ್ಚಾಡದಷ್ಟು ಅವರು ಬೌದ್ಧಿಕವಾಗಿ ಮಾತಾಡ್ತಾರೆ. ಮತ್ತು ಅವರೊಳಗಡೆ ಇರ್ತಕ್ಕಂಥ ಅನೇಕ ತಜ್ಞರುಗಳು ತಮ್ಮ ನಿಷ್ಠೆಯನ್ನ ತೋರಿಸೋದ್ರಿಂದಾಗಿ ಅದನ್ನ ಸಮರ್ಥಿಸ್ಕೊತಾ ಹೋಗ್ತಾ ಇದ್ದಾರೆ. ಸಮರ್ಥಿಸ್ಲಿ, ಇದು ಒಂದು ಜ್ಞಾನದ ಚರ್ಚೆ. ನಾನು ಬಯಸೋದೇನು ಅಂತಂದ್ರೆ, ಈ ರೀತಿಯ ಜ್ಞಾನದ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಜ್ಞಾನದ ಚರ್ಚೆ ಆಗಲಿ ಮತ್ತು ಅದರ ಆಗು ಹೋಗುಗಳು, ಅದರ ಸಾಧ್ಯ ಅಸಾಧ್ಯತೆಗಳು ಚರ್ಚೆ ಆಗಬೇಕು. ಇದು ಒಂದು ಬೌದ್ಧಿಕ ಸಮಾಜದ ಲಕ್ಷಣ. ಆದರೆ ಇದನ್ನ ರಾಜಕೀಯಗೊಳಿಸಿಕೊಂಡಿರ್ತಕ್ಕಂಥ ಅಥವಾ RSSನ ಸಮರ್ಥಿಸುವ ಬರದಲ್ಲಿ ಅನೇಕ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ನಾವು ಮಾತಾಡ್ತಿರ್ತಕ್ಕಂಥದ್ದು RSS ಬಗ್ಗೆ. ಇಲ್ಲಿ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, RSS ಒಂದು ನೋಂದಾಯಿತ ಸಂಸ್ಥೆಯೇ ಅಲ್ಲವೇ? RSS ತನ್ನಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿನ ಆಸ್ತಿಯ ಮೌಲ್ಯದ ಬಗ್ಗೆ ನಮಗೆ ಲೆಕ್ಕ ಕೊಡಬೇಕು ಅಂತ. ಅದನ್ನ ಯಾರು ಕೇಳ್ತಾ ಇದ್ದಾರೆ, ಯಾರು ಬಿಡ್ತಾ ಇದ್ದಾರೆ ಅಂತ ಪ್ರಶ್ನೆ ಅಲ್ಲ. ದೇಶದ ಸಮಸ್ತ ಜನರು ಕೇಳ್ಬೋದು. ಇದನ್ನ 140 ಕೋಟಿ ಜನರು ಈ ಪ್ರಶ್ನೆಯನ್ನ ಕೇಳ್ಬೋದು. ಯಾಕಂದ್ರೆ ಈ 140 ಕೋಟಿ ಜನರ ನಡುವೆನೆ ಈ ಒಂದು ಸಂಘ ಸಂಸ್ಥೆ ಇರ್ತಕ್ಕಂಥದ್ದು. ಯಾವುದೇ ಸಂಘ ಸಂಸ್ಥೆ ಆಗಲಿ, ಒಂದು ಸಣ್ಣ ವ್ಯಾಪಾರ ವಹಿವಾಟು ಮಾಡಬೇಕು ಅಂದ್ರೆ, ಒಂದು ಸಣ್ಣ ಸಂಘ ಸಂಸ್ಥೆಯನ್ನು ಹುಟ್ಟಾಕ್ಬೇಕು ಅಂತಂದ್ರೆ, ಒಂದು ಸಣ್ಣ ದೇಣಿಗೆಯನ್ನು ತಗೋಬೇಕು ಅಂತಂದ್ರೆ ಅದಕ್ಕೆ ಲೆಕ್ಕ ಇರುತ್ತೆ. ಅಂಥದ್ರಲ್ಲಿ ನಂಬರ್ 1 ಆಗಿರ್ತಕ್ಕಂಥ ಸಂಸ್ಥೆ ನಮ್ದು, ಅತ್ಯಂತ ಹೆಚ್ಚಿನ ಜನ ಕಾರ್ಯಕರ್ತರು ಇರ್ತಕ್ಕಂಥ ಸಂಸ್ಥೆ ನಮ್ದು, ಬಹಳ ದೊಡ್ಡ ಪಡೆ ಇರುವಂತ ಸಂಸ್ಥೆ ನಮ್ದು ಅಂತ ಹೇಳಿಕೊಳ್ಳುವ RSSನವರಿಗೆ ಸಣ್ಣದಂತ ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ ಯಾಕೆ ಆಗ್ತಾ ಇಲ್ಲ, ಅಥವಾ ಯಾಕೆ ಲೆಕ್ಕವನ್ನು ಕೊಡಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಅಥವಾ ಅವ್ರು ಮಾತಾಡ್ಬೇಕಾಗಿದ್ದ ಸಂದರ್ಭದಲ್ಲಿ ಬಿಜೆಪಿ ಅವ್ರು ಯಾಕೆ ಮಾತಾಡ್ತಾರೆ? ಬಿಜೆಪಿ RSSನ ಅಂಗಸಂಸ್ಥೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತು. ಆದರೆ RSSಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ RSSನವ್ರು ಮಾತ್ರವೇ ಉತ್ತರಿಸಬೇಕು. ಅಥವಾ ನಾನು RSSನ ಋಣ ತಿಂದಿದ್ದೀನಿ, ನಾನು RSSನಿಂದನೇ ಬೆಳೆದು ಬಂದಿನಿ ಅಂತ ಹೇಳ್ಕೊಂಡು ಅವ್ರು ಮಾತಾಡ್ಬೇಕು. ಆಯ್ತು, ಮಾತಾಡ್ಲಿ, ಬಿಜೆಪಿಯವರು ಮಾತಾಡ್ಲಿ, ಅವರು ಕೂಡ ಈ ದೇಶದ ಪ್ರಜೆಗಳೇ. ಆದ್ರೆ ಬಿಜೆಪಿಯವರು ಇದು ಕಾಂಗ್ರೆಸ್ನ ಪ್ರಶ್ನೆ ಅಂತ ತಿಳ್ಕೊಂಡು ಮಾತಾಡಬಾರ್ದು, ಇದು ಸಮಸ್ತ ಜನರ ಪ್ರಶ್ನೆ ಅಂತ ತಿಳ್ಕೊಂಡು ಮಾತಾಡಬೇಕು. ಇದು ಭಾರತೀಯರೆಲ್ಲರ ಪ್ರಶ್ನೆ ಅಂತ. ನೀವು ದೇಶಭಕ್ತರ ಬಗ್ಗೆ ಮಾತಾಡ್ತಿರ್ಲಪ್ಪ, ದೇಶಭಕ್ತಿ ಬಗ್ಗೆ ತುಂಬಾ ಮಾತಾಡ್ತೀರಾ, ಆದ್ರೆ ದೇಶಕ್ಕೆ ನಿಷ್ಠರಾಗಿರ್ಬೇಕಲ್ಲ ನೀವು. ಅದರಲ್ಲೂ ನಿಮ್ಮ ಪರಿಭಾಷೆಗಳು, ರಾಜಕಾರಣಿಗಳು ಎಷ್ಟು ಕಚಡವಾಗಿರ್ತವೆ, ಕೆಟ್ಟದಾಗಿರ್ತವೆ ಅಂತಂದ್ರೆ, ಈಗ ಮೊನ್ನೆ ಈಶ್ವರಪ್ಪ ಅಂತಕ್ಕಂಥ ಬಾಯಿ ಬಡಕ ಅಥವಾ ಬಚ್ಚಲು ಬಾಯಿ ಅಂತ ಕರೀತಾರೆ ಅವ್ರನ್ನ ಅನೇಕರು. ಅವರು ಮಾತಾಡ್ತಾ ಮತ್ತೆ ಅಗೇನ್ ತಮ್ಮ ಬಚ್ಚಲು ಬಾಯಿಯನ್ನು ತೋರಿಸಿದ್ರು. ಒಬ್ಬ ಮಂತ್ರಿಯನ್ನ ಅಡ್ರೆಸ್ ಮಾಡುವಾಗ, ಈ ದೇಶದ ಪ್ರಜಾಸತ್ತಾತ್ಮಕವಾದಂತಹ ಆಡಳಿತವನ್ನ ಹಿಡಿದಿರ್ತಕ್ಕಂಥ ಒಬ್ಬ ಸಚಿವರಾಗಿದ್ದಾರೆ. ಆ ಸಚಿವರನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ಏಕವಚನದಲ್ಲಿ ಅಡ್ರೆಸ್ ಮಾಡ್ತಕ್ಕಂಥದ್ದು ಕೇವಲ ಈಶ್ವರಪ್ಪನ ಜಾತಿಯ ಮನಸ್ಥಿತಿಯನ್ನು ತೋರಿಸುತ್ತೆ. ಮತ್ತು ದಲಿತರೊಬ್ಬರು ಈ ಒಂದು ಉನ್ನತ ಸ್ಥಾನಕ್ಕೆ ಏರ್ಬಿಟ್ಟಿದ್ದಾರೆ ಮತ್ತು ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಒಂದು ಈರ್ಷೆಯನ್ನ ತೋರಿಸ್ತಾ ಇದೆ. ಇಂಥವ್ರು ಈ ತರ ಪ್ರಶ್ನೆಗಳನ್ನ ಕೇಳಲೇಬಾರದು ಅಂತ. ಮೋಹನ್ ಜಿ ಭಾಗವತರ್ ಅಂತ ಒಬ್ಬ ದೈವ ಮಾನವನಿಗೆ ಇಂಥ ಪ್ರಶ್ನೆಗಳನ್ನ ಕೇಳ್ತಾನೆ, ಇವನು ಅಯೋಗ್ಯ ಅಂತ ಮಾತಾಡ್ತಾರೆ ಈಶ್ವರಪ್ಪ. ಮೋಹನ್ ಜಿ ಭಾಗವತ್ ಒಬ್ಬ ಪ್ರಜೆ, ನಿಮಗೆ ಅವರು ದೇವತೆ ಆಗಿರ್ಬೋದು, ಆದ್ರೆ 140 ಕೋಟಿಯಲ್ಲಿ ಅವರು ಒಬ್ಬರು ಪ್ರಜೆನೆ. ಮತ್ತು ಮೋಹನ್ ಭಾಗವತ್ಗೆ Z+ ಸೆಕ್ಯೂರಿಟಿ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಿಂದ, ತೆರಿಗೆ ಹಣದಿಂದ, ಪ್ರತಿಯೊಬ್ಬ ವ್ಯಕ್ತಿಯ ದುಡ್ಡಿನಿಂದ. ಅದಕ್ಕೋಸ್ಕರ ಈ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನಮ್ಮೆಲ್ಲರ ಬೆವರಿನ ಹನಿಯನ್ನ ಈ ಮನುಷ್ಯ ತಗೊಂಡು ಐಷಾರಾಮಿ ಬದುಕುವಂಥದ್ದು Z+ ಸೆಕ್ಯೂರಿಟಿಯಲ್ಲಿ ಯಾಕೆ ಬದುಕಬೇಕು? ನೀವೇ ಹೇಳ್ತಾ ಇದ್ದೀರಾ, ನಮ್ಮ ಪಡೆ ಅದ್ಭುತವಾದಂತ ಪಡೆ ಇದೆ, ನಾವು ಎಲ್ಲಾ ತರದ ತಂತ್ರಗಳನ್ನ ಕಲ್ಸ್ಕೊಟ್ಬಿಟ್ಟಿದೀವಿ, ಪ್ಯಾರಾ ಮಿಲಿಟರಿ ಆಗಿ ಬೆಳೆಸಿದೀವಿ. ನಾವು ಒಂದ್ ವೇಳೆ ಮಿಲಿಟರಿ ಒಂದು ಕ್ಷಣ ನಿಂತೋಗ್ಬಿಡ್ಬೋದು, ಆದ್ರೆ ನಮ್ಮ ಸೈನಿಕರು ಬಹಳ ಗಟ್ಟಿಮುಟ್ಟಾಗಿ ದೇಶಕ್ಕೋಸ್ಕರ ನಿಂತ್ಕೊಬಿಡ್ತಾರೆ, ಅಥವಾ ಪ್ರಾಣವನ್ನ ಕೊಡಕ್ಕೆ ನಿಂತ್ಕೋತಾರೆ ಅಂತ ಹೇಳುವಂತ ನೀವು, ನಿಮಗೆ ಸರ್ಕಾರದ Z+ ಸೆಕ್ಯೂರಿಟಿ ಯಾಕೆ ಬೇಕು? ನೀವೇ ಸೆಕ್ಯೂರಿಟಿ ಕೊಡಿ.
ದೇಶವನ್ನೇ ಕಾಯುವಂತ ಶಕ್ತಿ ಇರ್ತಕ್ಕಂಥ ನಿಮಗೆ ಒಬ್ಬ ನಿಮ್ಮ ನಾಯಕನನ್ನ ಕಾಯೋಕ್ಕಾಗಲ್ಲ. ನಿಮಗೆ ಯಾಕೆ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಬೇಕು? ಸರ್ಕಾರದ ಸೆಕ್ಯೂರಿಟಿ ತಗೊಂಡ ಮೇಲೆ ಸರ್ಕಾರಕ್ಕೆ ಉತ್ತರದಾಯಿತ್ವವನ್ನು ಕೊಡ್ಲೇಬೇಕು ಅಂತಕ್ಕಂಥದ್ದು ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ಈಶ್ವರಪ್ಪನವ್ರಿಗೆ ಇದ್ದಿದ್ರೆ ನಾನು ಈಶ್ವರಪ್ಪನವ್ರನ್ನ ಏಕವಚನದಲ್ಲಿ ಮಾತಾಡ್ಬೋದು, ಆದ್ರೆ ವಯಸ್ಸಿಗಾದ್ರೂ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಹುವಚನದಲ್ಲೇ ಮಾತಾಡ್ತೀನಿ. ಈಶ್ವರಪ್ಪ ಅವರು ಸಹ ಜನಪ್ರತಿನಿಧಿಯಾಗಿದ್ದವರು, ಈಶ್ವರಪ್ಪ ಸಹ ಇದೇ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದವರು ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ತನಕ ಹೋಗಿದ್ದಂಥವ್ರು. ಆದ್ರೂ ಅವರು ಮಂತ್ರಿಮಂಡಲದಿದ್ದಾಗ್ಲೂ, ಒಬ್ಬ ಮಂತ್ರಿ ಆಗಿದ್ದಾಗ್ಲೂ, ಒಬ್ಬ ಜನಪ್ರತಿನಿಧಿಯಾಗಿ ಮಾತನಾಡುವಾಗ್ಲೂ ಇಂಥದೇ ಬಚ್ಚಲ್ ಬಾಯಿನಲ್ಲಿ ಮಾತಾಡ್ತಾ ಇದ್ರು, ಅಸಹ್ಯವಾಗಿ ಮಾತಾಡ್ತಿದ್ರು. ಅವ್ರ ಮಾತುಗಳು ಅಂದ್ರೆ ಇಡೀ ಲೋಕಕ್ಕೆ ಅಸಹ್ಯ ಅಂತ ಗೊತ್ತಾಗಿದೆ. ಅವರ ಒಂದಷ್ಟು ಜನ ಬೊಂಬಾರ್ಡ್ಮೆಂಟ್ ಮಾಡುವಂತ ಒಂದಷ್ಟು ಜನ ಅಭಿಮಾನಿಗಳು ಕೊಂಡಾಡ್ಬೋದೇನು, ಆದ್ರೆ ಘನತೆ ಗೌರವ ಇರ್ತಕ್ಕಂಥ ಮಾತುಗಳೆಲ್ಲ ಅವ್ರ ಮಾತುಗಳು ಯಾವತ್ತಿಗೂ. ಆಯ್ತು, ನೀವು ಹೇಗಾದ್ರೂ ಮಾತಾಡ್ಕೊಳ್ಳಿ, ನಿಮ್ಮ ಬಚ್ಚಲ್ ಬಾಯಿನಲ್ಲಿ ಇಂಥ ಕೊಳಕ್ ಭಾಷೆನಾದ್ರೂ ಮಾತಾಡಿ, ಆದ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ಅಡ್ರೆಸ್ ಮಾಡುವಾಗ, ಅವನು ಜನಸಾಮಾನ್ಯ ಆಗಿರ್ಲಿ, ಒಬ್ಬ ಅಧಿಕಾರಿ ಆಗಿರ್ಲಿ, ಒಬ್ಬ ಮಿನಿಸ್ಟರ್ ಆಗಿರ್ಲಿ, ಅವ್ರನ್ನ ಮಾತನಾಡುವಾಗ ನೀವು ವಿತ್ ಡ್ಯೂ ರೆಸ್ಪೆಕ್ಟ್ ಮಾತಾಡಬೇಕು. ಈಶ್ವರಪ್ಪನವರೇ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನ ಅಂತಕ್ಕಂಥದ್ದು ಘನತೆ ಗೌರವಗಳನ್ನ ಎತ್ತಿಡುತ್ತೆ. ನಿಮ್ಮ ಜಾತಿಯ ಅಹಮಿಕೆ ಇಲ್ಲಿ ಬೇಕಾಗಿಲ್ಲ, ನಿಮ್ಮ ಅಧಿಕಾರದ ಅಹಮಿಕೆ ಬೇಕಾಗಿಲ್ಲ. ಒಬ್ಬ ಮಂತ್ರಿ ಸಹ ಒಬ್ಬ ಜನಸಾಮಾನ್ಯರನ್ನ ಅಡ್ರೆಸ್ ಮಾಡುವಾಗ ನೀವು ಅನ್ನುವಂತ ಗೌರವ ಮತ್ತು ಘನತೆಯ ಸೂಚಕ ಪದಗಳಿಂದಲೇ ಮಾತಾಡಬೇಕು. ಇದು ಕಾಮನ್ ಸೆನ್ಸ್. ಇದು ಪ್ರತಿಯೊಬ್ಬ ಭಾರತೀಯನಿಗೆ ಭಾರತವು ಕೊಟ್ಟಿರ್ತಕ್ಕಂಥ ಘನತೆ ಮತ್ತು ಗೌರವ. ಮಾನವ ಘನತೆಯನ್ನ ಇಡೀ ಸಂವಿಧಾನ ಎತ್ತಿಡುತ್ತೆ. ಸಾಂವಿಧಾನಿಕ ಪದಗಳನ್ನು ಮಾತ್ರ ಉಪಯೋಗಿಸಬೇಕು, ಎಲ್ಲೇ ಉಪಯೋಗಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಉಪಯೋಗಿಸಬೇಕಾದ್ರೆ, ಸಾರ್ವಜನಿಕ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಅಲ್ಲೂ ಕೂಡ ನೀವು ಯಾರೊಬ್ಬ ವ್ಯಕ್ತಿಯ ಘನತೆಯನ್ನ ಕೀಳು ಮಾಡಿ ಮಾತನಾಡಬಾರದು. ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವ ಘನತೆಯನ್ನು ಸಂವಿಧಾನ ಕೊಟ್ಟಿದೆ. ನಾವು ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ. ಪ್ರಜಾಪ್ರಭುತ್ವ ಅಂದ್ರೆ ಇಲ್ಲಿ ಪ್ರಜನೆ ಪ್ರಭು. ನೀವು ನೆಪ ಮಾತ್ರ, ಯಾವುದೇ ಮಿನಿಸ್ಟರ್ ನೆಪ ಮಾತ್ರ. ಅವರು ರಾಷ್ಟ್ರಪತಿ ಆಗಿರ್ಲಿ, ಪ್ರಧಾನಮಂತ್ರಿ ಆಗಿರ್ಲಿ, ಯಾರೇ ಆಗಿದ್ರು ತನ್ನ ಜನರನ್ನ, ತನ್ನ ನಾಗರಿಕರನ್ನ ಅಥವಾ ತನ್ನ ಪ್ರಜೆಗಳನ್ನ ಪ್ರಭುಗಳು ಅಂತಲೇ ಟ್ರೀಟ್ ಮಾಡಬೇಕು. ಸ್ವತಃ ಪ್ರಧಾನಮಂತ್ರಿಗಳು ನಾನೊಬ್ಬ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ನಮ್ಗೆಲ್ರಿಗೂ, ಆದ್ರೆ ನಿಮ್ಮ ನರೇಂದ್ರ ಮೋದಿ ಅವರು ನಾನೊಬ್ಬ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಪ್ರಧಾನಿ ಹುದ್ದೆಗಿಂತಲೂ ದೊಡ್ಡ ಹುದ್ದೆನೆ ನಿಮ್ಮ ಮೋಹನ್ ಜಿ ಭಾಗವತರದು. ನಿಮಗ್ ಜಿ ಆಗಿರ್ಬೋದು ಅವರು, ನಾವು ಅವ್ರಿಗೆ ಒಬ್ಬ ವ್ಯಕ್ತಿಯ ಗೌರವ ಕೊಡ್ತೀವಿ. ಆದ್ರೆ ನಿಮಗ್ ಕೊಡೋಷ್ಟು ಜಿ ಉಜೂರ್ ಸಂಸ್ಕೃತಿ ನಮಗಿಲ್ಲ. ನಿಮ್ಗೆ ಕೊಟ್ಟಿರ್ಬೋದು, ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಸ್ಥಾನಮಾನಗಳು ಕೊಟ್ಟಿದ್ದಾರೆ, ಅದರಿಂದ ನೀವು ಅವ್ರನ್ನ ಹೊಗಳಿ ವ್ಯಕ್ತಿ ಆದ ಕ್ಷಣಕ್ಕೆ ಒಬ್ಬ ವ್ಯಕ್ತಿ ಪ್ರಶ್ನಾತೀತ ಆಗೋಗ್ತಾರ. ಅಂದ್ರೆ ಮೋಹನ್ ಜಿ ಭಾಗವತರ್ ಅವರು ಸಂವಿಧಾನಕ್ಕಿಂತಲೂ ಮೇಲು, ಪ್ರಜಾಪ್ರಭುತ್ವಕ್ಕಿಂತಲೂ ಮೇಲಾಗಿರ್ತಕ್ಕಂಥ ದೈವಮಾನವರ. ಇಲ್ಲಿ ಯಾರೂ ದೈವಮಾನವರಲ್ಲ, ಇಲ್ಲಿ ಯಾರೂ ಸಂವಿಧಾನಕ್ಕಿಂತ ಶ್ರೇಷ್ಠವಾದವರಿಲ್ಲ, ಇಲ್ಲಿ ಯಾರೂ ಪ್ರಜಾಪ್ರಭುತ್ವವನ್ನು ಮೀರಿದಂತ ವ್ಯಕ್ತಿಗಳು ಇಲ್ಲ, ಇರಬಾರದು, ಇರಲ್ಲ. ಇಂಥ ಕಾಮನ್ ಸೆನ್ಸು ಒಬ್ಬ ರಾಜಕಾರಣದಲ್ಲಿ ಇದ್ದಂತ ನಿಮ್ಮಂತವ್ರಿಗೆ ಇದ್ದಿದ್ರೆ ನೀವು ಇಂಥ ಭಾಷೆಗಳನ್ನ ಬಳಸಲ್ಲ. ನೀವು ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾ? ಬೌದ್ಧಿಕವಾಗಿ ಉತ್ತರ ಕೊಡಿ, ದಾಖಲೆಗಳು ಕೊಡಿ, ಯಾರು ಯಾವ್ದನ್ನ ಮಾತಾಡ್ಬೇಕು ಅಂತ ಹೇಳಿ ಅದನ್ನ ಕೇಳೋಣ, ಚರ್ಚೆ ಆಗ್ಲಿ. ಇಲ್ಲಿ ಸತ್ಯ ಮತ್ತು ಅಸತ್ಯಗಳು ಚರ್ಚೆ ಆಗ್ಬೇಕು. 100 ವರ್ಷ ಆಗಿರ್ತಕ್ಕಂಥ ಸಂಸ್ಥೆ ಅಂದಾಕ್ಷಣಕ್ಕೆ ಅದು ಪ್ರಶ್ನಾತೀತವಾದ ಸಂಸ್ಥೆ ಅಲ್ಲ, ಅಥವಾ 1000 ವರ್ಷ ಆಗಿರ್ತಕ್ಕಂಥ ಒಂದು ಧರ್ಮ ಅಂದಾಕ್ಷಣಕ್ಕೆ ಅದು ಪ್ರಶ್ನಾತೀತವಾದ ಧರ್ಮ ಅಲ್ಲ. ಯಾವುದೇ ಧರ್ಮ, ಯಾವುದೇ ನಂಬಿಕೆ, ಯಾವುದೇ ಆಚಾರ, ಯಾವುದೇ ವಿಚಾರ ಎಲ್ಲವೂ ಪ್ರಶ್ನಾರ್ಹವೇ. ವಿಜ್ಞಾನ ಬೆಳೆದಂತೆನೆ ಇಲ್ಲಿ ಧರ್ಮಗಳನ್ನ ನುಚ್ಚುನೂರು ಮಾಡ್ಕೊಂಡು ಬಂದಿದೆ. ಇಲ್ಲಿ ವಿಜ್ಞಾನ ಬೆಳೆದಂತೆ ಅನೇಕ ಸಂಪ್ರದಾಯಗಳನ್ನ ನುಚ್ಚುನೂರು ಮಾಡ್ಕೊಂಡು ಬಂದಿದೆ. ಜ್ಞಾನವೇ ಶ್ರೇಷ್ಠವಾದದ್ದು. ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರದಲ್ಲ, ಭಾರತದ ಎಲ್ಲರದು, ಎಲ್ಲ ನಾಗರಿಕರದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರಿಂದ ಈಶ್ವರಪ್ಪನಂತವರು ಅಥವಾ ಇನ್ಯಾರೇ ಆಗಿದ್ರು ಅವ್ರನ್ನ ಬೆಂಬಲಿಸುವಂತವ್ರು, ಅಥವಾ ಅವರ ರೀತಿಯ ಭಾಷೆಗಳನ್ನ ಪ್ರಯೋಗ ಮಾಡುವಂತವ್ರು, ಅಥವಾ RSS ನ ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತವ್ರು, ನೀವು ನಿಮ್ಮ RSS ನ ಸಮರ್ಥಿಸಬೇಕು ಅಂತಂದ್ರೆ, ಅಥವಾ ಯಾವುದೇ ಸಂಘ ಸಂಸ್ಥೆಯವರು, ನಾನು ಹೇಳೋದು RSS ನ ಬಿಟ್ಬಿಡಿ, ಬೇರೆ ಯಾವುದೇ ಸಂಘ ಸಂಸ್ಥೆ ಇರಬಹುದು ಈ ದೇಶದಲ್ಲಿ, ನೀವು ನಿಮ್ಮನ್ನ ಸಮರ್ಥಿಸಬೇಕು ಅಂದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ ಮತ್ತು ವಿತ್ ಡ್ಯೂ ಡಾಕ್ಯುಮೆಂಟೇಶನ್ ಸಮರ್ಥಿಸಬೇಕು ಹೊರತು ನಿಮ್ಮ ಬಚ್ಚಲು ಬಾಯಿ ಮತ್ತು ಕೊಳಕು ಭಾಷೆಗಳಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಹಳಿಯೋದ್ರ ಮುಖಾಂತರ ನೀವು ಸತ್ಯವನ್ನ ಮುಚ್ಚಿಡಕ್ ಸಾಧ್ಯ ಇಲ್ಲ. ಯಾರನ್ನು ಬೆದರಿಕೆ ಮುಖಾಂತರ ಆಗ್ಲಿ, ಅಥವಾ ಅವ್ರನ್ನ ರಾಜಕೀಯವಾಗಿ ತುಳಿಯೋದ್ರ ಮುಖಾಂತರವಾಗ್ಲಿ, ಅವ್ರನ್ನ ಡಿಮಾರಲೈಸ್ ಮಾಡೋದ್ರ ಮುಖಾಂತರವಾಗ್ಲಿ ಸತ್ಯವನ್ನ ನೀವು ಹತ್ತಿಕ್ತೀರಾ? ಯಾರು ಸತ್ಯವನ್ನ ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲ ನಾಳೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಇಂದೆಲ್ಲ ನಾಳೆ ಇಡೀ ದೇಶದ ಜನತೆ ನಿಮ್ಮನ್ನು ಕೇಳುತ್ತೆ. ಇಂದೆಲ್ಲ ನಾಳೆ ನೀವು ಇದನ್ನ ತೆರೆದಿಡಲೇಬೇಕಾಗಿ ಇಲ್ಲಿ ಯಾರು ಪ್ರಶ್ನಾತೀತರಲ್ಲ ಮತ್ತು ಎಲ್ಲರಿಗೂ ತಮ್ಮದೇ ಅಂತ ಘನತೆ ಗೌರವ ಕೊಡಮಾಡಿದೆ ಸಂವಿಧಾನ. ಈ ಘನತೆ ಗೌರವವನ್ನ ನಾವು ನಿಮಗೂ ಕೊಡ್ತೀವಿ ಮತ್ತು ಅದೇ ಘನತೆ ಗೌರವವನ್ನು ನಾವು ನಿರೀಕ್ಷೆ ಮಾಡುವ ವ್ಯಕ್ತಿಗೂ ಮಾನವ ಘನತೆ ತುಂಬಾ ಇಂಪಾರ್ಟೆಂಟ್. ಈಶ್ವರಪ್ಪ ತರದ ಮನಸ್ಥಿತಿಯವರೇ, ನೀವು ಮಾತನಾಡುವಾಗ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾರೇ ಬರೆಯುವಾಗ ನಿಮ್ಮ ಭಾಷೆ ಅತ್ಯಂತ ಸಾಂವಿಧಾನಿಕವಾಗಿದೆ. ಅದು ನಿಮ್ಮ ಘನತೆಯನ್ನ ಎತ್ತಿ ತೋರಿಸುತ್ತೆ. ಎಲ್ರಿಗೂ ಸ್ವಾಭಿಮಾನ ಇದ್ದೇ ಇರುತ್ತೆ. ಈ ಸ್ವಾಭಿಮಾನ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಅನ್ನೋದನ್ನ ನೀವು ಜಾತಿ ಧರ್ಮದ ಅಹಮಿಕೆಗಳನ್ನ ಬಿಟ್ಟು ಮಾತಾಡ್ಬೇಕು ಹೊರತು ನಿಮ್ಮ ಜಾತಿ ಧರ್ಮ, ನಿಮ್ಮ ಫ್ಯೂಡಲ್ ಮೆಂಟಾಲಿಟಿಯಿಂದ ಮಾತಾಡಿ. ಹಾಗೆ ಈಗ ನಾನು ಕೇಳೋದೇನಂತಂದ್ರೆ, RSS ನ ಸಮರ್ಥನೆ ಮಾಡ್ತಿದ್ದಂತ ದಲಿತರು ಎಲ್ಲಿದ್ದರಪ್ಪ, ದಲಿತ ನಾಯಕರುಗಳು ದಯವಿಟ್ಟು ಬಂದು ಮಾತಾಡಿ.
ಇದು ಕೇವಲ ಪ್ರಿಯಾಂಕ್ ಖರ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತಾಡಬೇಡಿ. ಸತ್ಯವನ್ನ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡಿ. ನಾನು ಕಾಂಗ್ರೆಸ್ಸಿಗನಲ್ಲ, ನಾನು ಬಿಜೆಪಿಗೂ ಅಲ್ಲ, ನಾನು RSS ನವನು ಅಲ್ಲ. ಆದ್ರೆ ಸತ್ಯವನ್ನ ಬಯಸುವಂತ ಭಾರತದ ಪ್ರಜೆ. ಇಲ್ಲಿ ಸತ್ಯ ಮತ್ತು ಘನತೆಯನ್ನ ಪ್ರತಿಯೊಬ್ಬ ವ್ಯಕ್ತಿನೂ ಬಯಸ್ತೀವಿ. RSS ಬಗ್ಗೆ ನೀವು ಮಾತಾಡ್ತಿರಲ್ಲ, RSS ಸಂಸ್ಥೆಗೆ ಬೆಳೆದಿರ್ಬೋದು, ಆರ್ಥಿಕವಾಗಿ ಸಬಲರಾಗಿರ್ಬೋದು, ಅಥವಾ ತುಂಬಾ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಹೊಂದಿರಬಹುದು. ಆದ್ರೆ ಈ ದೇಶದ ಹೆಚ್ಚು ಕಡಿಮೆ 26% ಇರ್ತಕ್ಕಂಥ ದಲಿತರೇನಿದಾರಲ್ಲ, ಅಸ್ಪೃಶ್ಯರು ಅಥವಾ ದಲಿತ ಜಾತಿ ಜನರ ಈ ಸಾಮಾಜಿಕ ಘನತೆಗಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ನೀವು ಅವರ ಸಾಮಾಜಿಕ ಘನತೆಯನ್ನು ಇವತ್ತನೂ ತುಳ್ಕೊಂಡು ಬಂದಿದ್ದೀರಾ ಮತ್ತು ಅವ್ರನ್ನ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳಿಗೆ ಬರಲೇಬಾರದು ಅನ್ನುವಂಥ ಮನಸ್ಥಿತಿ ಇಟ್ಕೊಂಡಿದ್ದೀರಾ ಅನ್ನೋದು ಈಶ್ವರಪ್ಪನ ಹತ್ರ ಮಾತಿಂದ ಗೊತ್ತಾಗುತ್ತೆ. ನಿಮ್ಗೆ ಅನೇಕ ದಲಿತರನ್ನ ನಿಮ್ಮ ಕಾಲಾಳುಗಳಾಗಿ ಮಾಡ್ಕೊಂಡಿರ್ಬೋದೇನೋ, ಒಂದಷ್ಟು ಕಾಸು ಕೊಟ್ಟು. ಅದು ಬೇರೆ ಪ್ರಶ್ನೆ. ಕಾಲಾಳುಗಳು ಮಾಡ್ಕೊಂಡಾಕ್ಷಣಕ್ಕೆ ಅವ್ರ ಸಾಮಾಜಿಕ ಮತ್ತು ರಾಜಕೀಯ ಜೀವನವನ್ನು ಉದ್ಧಾರ ಮಾಡಿದೆ ಅಂತ ಅರ್ಥ ಅಲ್ಲ ಅದು. ಆದರೆ ಮಹಿಳೆಯರ ಬಗ್ಗೆ ಅಂತೂ ಈ ದೇಶದ ಪ್ರತಿಶತ 50% ಇರತಕ್ಕಂಥ ಮಹಿಳೆಯರ ಬಗ್ಗೆ, ಮಾತೆಯರ ಬಗ್ಗೆ ಅಂತೂ RSS ನಲ್ಲಿ ಕಿಂಚಿತ್ತೂ ಗೌರವ ಇಲ್ಲ. RSS ನವರು ಮಹಿಳೆಯರನ್ನ ಕೇವಲ ಹೆರಿಗೆ ಮಿಷಿನ್ ಅಂತ ಅನ್ಕೊಂಡಿದ್ದಾರೆ. ಹೆಚ್ಚೆಚ್ಚು ಮಕ್ಕಳು ಹುಟ್ಟಿಸಿ ಅಂತ ಹೇಳುವಂತ ಮೋಹನ್ ಜಿ ಭಾಗವತ್ ಅವರ ಜ್ಞಾನವನ್ನ ನೀವು ಯಾವ ರೀತಿ ಅದ್ಭುತ ಅಂತೀರಂತ ನನಗೆ ಗೊತ್ತು. ಮತ್ತು ಮಹಿಳೆಯರಿಗೆ ಯಾವುದೇ ವಿಧವಾದಂತ ಸ್ಥಾನಮಾನಗಳನ್ನ RSS ಕೊಟ್ಟಿಲ್ಲ. ಯಾವ ಹಂತದಲ್ಲೂ ಮಹಿಳೆಯರು ಅಲ್ಲಿ ಲೀಡರ್ಶಿಪ್ ವಹಿಸಿಲ್ಲ. ಲೀಡರ್ಶಿಪ್ಗಳು ಇಲ್ಲ, ಕೇಡರ್ ಬೇಸು ಇಲ್ಲ ಅಲ್ಲಿ. ಅಂದ್ರೆ ಅರ್ಥ ಏನು? ಈ ದೇಶದ ಪ್ರತಿಶತ 50% ಮಹಿಳೆಯರನ್ನ ನೀವು ಸಂಪೂರ್ಣವಾಗಿ ಕಡೆಗಣಿಸಿದಿರ, ಶೂದ್ರನ್ನ ಕಡೆಗಣಿಸಿದ್ರೆ. ಹಂಗಾಗಿ ಶೂದ್ರರು, ಮಹಿಳೆಯರು ಮತ್ತು ದಲಿತರು ಈ ದೇಶದಲ್ಲಿ ಪ್ರತಿಶತ 80% ಇರತಕ್ಕಂಥ ಜನಸಂಖ್ಯೆಯನ್ನ ಕಡೆಗಣಿಸಿ ನಾವು ದೊಡ್ಡ ಸಂಸ್ಥೆ ಅಂತ ಯಾವ ಹೆಚ್ಚುಗಾರಿಕೆಯನ್ನು ಹೇಳ್ಕತ್ತಿದ್ರೆ ಅನ್ನೋದು ನಮ್ಮ ಪ್ರಶ್ನೆ. ಈ ಪ್ರಶ್ನೆ ಯೋಜನೆಗಳು ಮಾಡೋದ್ರ ಮುಖಾಂತರ ನೀವು ಅನಾವರಣ ಮಾಡ್ಕೊತಿರೋ ಅಥವಾ ದೇಶಕ್ಕೆ ನೀವು ಉತ್ತರದಾಯಿತ್ವ ಕೊಡ್ತಿರೋ, ಇದು ನಿಮಗೆ ಸೇರೋದು. ಈಗ ನಿಮ್ಮ ಆತ್ಮಸಾಕ್ಷಿ ಬಿಟ್ಟಿದ್ದು. ಆತ್ಮಸಾಕ್ಷಿ ಅನ್ನೋದು ನಿಮಗಿದ್ರೆ. ಆದರೆ ಯಾವುದೇ ವ್ಯಕ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕಿಂತ ದೊಡ್ಡ ವ್ಯಕ್ತಿ ಅಲ್ಲ ಅನ್ನತಕ್ಕಂಥ ಕಾಮನ್ ಸೆನ್ಸು ಮತ್ತು ಹ್ಯೂಮನ್ ಸೆನ್ಸು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಲಿ ಅನ್ನೋದು ನನ್ನ ಇವತ್ತಿನ ವಿಡಿಯೋದ ಉದ್ದೇಶ. ನಮಸ್ಕಾರ.